ಭಯ ಆತಂಕ ಜಾಸ್ತಿ ಇದೆ. ಮತ್ತೆ ಕೆಲವೊಬ್ಬರಿಗೆ ಪಲ್ಪಿಟೇಷನ್ ಜಾಸ್ತಿ ಇರುತ್ತೆ, ಹೃದಯದ ಬಡಿತ ಜಾಸ್ತಿ ಇರುತ್ತೆ, ಹೃದಯ ಸಂಬಂಧಿ ಏನಾದರೂ ಸಮಸ್ಯೆ ಇದೆಯೋ ಅಂತ ಹೇಳಿ ಹೆದರ್ತಿರ್ತಾರೆ. ಯಾವಾಗಲೂ ಎಲ್ಲ ಟೆಸ್ಟ್ ಮಾಡಿದ್ದೀನಿ, ಎಲ್ಲ ನಾರ್ಮಲ್ ಇದೆ, ಆದರೂ ಕೂಡ ನನಗೆ ಭಯ ಇದೆ ಅಂತ ಇರ್ತಾರೆ. ಅಂಥವರು ಕೂಡ ಇದನ್ನು ಮಾಡಬಹುದು. ಇದನ್ನು ಅಪಾನ ವಾಯು ಮುದ್ರೆ ಅಂತ ಕರೀತಾರೆ. ಇದರಲ್ಲಿ ಫಸ್ಟು ಅಪಾನ ಮುದ್ರೆಯನ್ನು ಮಾಡೋದು. ಇದು ಅಪಾನ ಮುದ್ರೆ ಮಾಡಿ ಇದರಲ್ಲಿ ನಮ್ಮ ಈ ತೋರು ಬೆರಳನ್ನು ಈ ರೀತಿ ಮಡಚೋದು, ಫೋಲ್ಡ್ ಮಾಡೋದು. ಇದನ್ನ ಅಪಾನ ವಾಯು ಮುದ್ರೆ ಅಂತ ಕರೀತಾರೆ. ಇದು ನಿಮ್ಮಲ್ಲಿ ಅಪಾನ ಶಕ್ತಿಯನ್ನು ಹೆಚ್ಚಿಸುತ್ತೆ, ನಿಮ್ಮಲ್ಲಿರುವ ಎಕ್ಸೆಸ್ ವಾತವನ್ನು ಕಡಿಮೆ ಮಾಡುತ್ತೆ. ವಾತ ನಮ್ಮಲ್ಲಿ ಎಗ್ರಿವೇಟ್ ಆದಾಗಲೇ ನಮ್ಮಲ್ಲಿ ಭಯ ಆತಂಕ ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ಮುದ್ರೆ ನಿಮ್ಮಲ್ಲಿರುವ ಆ ವಾತವನ್ನು ಕಡಿಮೆ ಮಾಡುತ್ತೆ, ಅಪಾನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅಂದರೆ ಡೌನ್ವರ್ಡ್ ಫೋರ್ಸನ್ನು ಹೆಚ್ಚಿಸುತ್ತೆ. ನಿಮ್ಮಲ್ಲಿರುವ ಭಯ ಆತಂಕ ಆಗಿರ್ಬೋದು, ಈ ಪಲ್ಪಿಟೇಷನ್ ಆಗಿರ್ಬೋದು, ಈ ಹೃದಯದ ಮೇಲಿರುವ ಒತ್ತಡವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಯಾರ್ಯಾರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಏನೋ ಅಂತ ಹೇಳಿ ಆತಂಕ ಇರುತ್ತೆ, ಅವರು ಕೂಡ ಇದನ್ನು ಮಾಡಿ. ಯಾರಲ್ಲಿ ಜನರಲ್ ಭಯ ಆತಂಕ ಇದೆ, ಆಂಗ್ಸೈಟಿ ಇದೆ, ಅವರು ಕೂಡ ಇದರ ಅಭ್ಯಾಸವನ್ನು ಮಾಡಬಹುದು. ದಿನದಲ್ಲಿ ಒಂದು 10 ನಿಮಿಷದ ಅಭ್ಯಾಸ 2 ಸಲ ಮಾಡಿದ್ರೂ ಕೂಡ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಮಾಡಿ, ಊಟ ಮಾಡಿ ಇಮ್ಮಿಡಿಯೇಟ್ ಆಗಿ ಈ ಅಭ್ಯಾಸವನ್ನು ಮಾಡಬೇಡಿ. ವಿಡಿಯೋವನ್ನು ಎಲ್ಲರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.